Hello, my lovely souls. Welcome back to Destiny Decoded Tarot. ನಮಸ್ತೆ. ನೋಡೋಣ ನ್ಯೂ ಮೂನ್ ಏನ್ ಬ್ರಿಂಗ್ ಮಾಡ್ತಿದೆ ನಿಮ್ಮ ಲೈಫಲ್ಲಿ ಅಂತ, ನ್ಯೂ ಮೂನ್ ಎನರ್ಜೀಸ್ ಏನಿದೆ ಅಂತ ಚೆಕ್ಔಟ್ ಮಾಡೋಣ. ಓಕೆ, ಯೂನಿವರ್ಸ್ ಏಂಜಲ್ಸ್ ಪ್ಲೀಸ್ ಗೈಡ್ ಟು ಮೈ ವೀವರ್ಸ್. ನ್ಯೂ ಮೂನ್ ಎನರ್ಜಿ ಏನಿದೆ, ನ್ಯೂ ಮೂನ್ ಏನ್ ಬ್ರಿಂಗ್ ಮಾಡ್ತಿದೆ ಅವ್ರ ಲೈಫಲ್ಲಿ. ವಿಲ್ ಸಿ. ಜೈ ಶ್ರೀ ರಾಧಾ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. Thank you, universe. Thank you, angels. Radha Krishna. Thank you. What this new moon is bringing. Please guide my viewers. What they are attracting in this new moon. Please guide. Please guide. Okay. So, wow. Ace of Wands and Eight of Swords. ಮತ್ತೆ King of Cups ಬಂದಿದೆ. ಕೆಲವರೆಲ್ಲ ನ್ಯೂ ಆಪರ್ಚುನಿಟಿ ಕೆರಿಯರ್ ಅಲ್ಲಿ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ನ್ಯೂ ಆಪರ್ಚುನಿಟಿ, ಆಮೇಲೆ ತುಂಬಾ ಇನ್ಸ್ಪಿರೇಷನ್ ಆಗಿ ಕೆರಿಯರ್ ಅಲ್ಲಿ ತುಂಬಾ ಪ್ಯಾಷನೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಓಕೆ, so let me take the card first, then I'll explain in detail. Thank you, universe. Thank you so much. Please guide me more. Please guide my viewers more. What they need to hear, what they are attracting in this new moon. What they are attracting in this new moon. Wow, the World card. Oh God, Knight of Pentacles. Thank you so much. Please guide. What they're attracting, please guide. Please guide. Please guide. Yeah. Okay, bottom of the deck. Five of Pentacles and the Hierophant. ಓಕೆ, ಒಂದೊಂದೇ ಹೇಳ್ತೀನಿ. ಕೆಲವರು ಜಾಬ್ ಅಲ್ಲಿ ತುಂಬಾ ಪ್ಯಾಷನೇಟ್ ಆಗಿ ವರ್ಕ್ ಮಾಡೋಕೆ ಇಷ್ಟಪಟ್ಟಿದ್ದೀರಾ, ಅವರಿಗೆಲ್ಲ ಹೊಸ ಆಪರ್ಚುನಿಟೀಸ್ ಸಿಗ್ತಾ ಇದೆ. ಕೆಲವ್ರದ್ದು ಸೈಕಲ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಓಕೆ, ಅದು ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಅಥವಾ ಒಂದು ಜಾಬ್ ಅಲ್ಲಿ ಆಗಿರ್ಬೋದು. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಾನು ಜನರಲ್ ಮೆಸೇಜಸ್ ನ ಮಾತ್ರ ಹೇಳ್ತೀನಿ. ಸ್ಪೆಸಿಫಿಕ್ ರೀಡಿಂಗ್ ಬೇಕು ಅಂದ್ರೆ ನೀವು ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೋಬೇಕಾಗತ್ತೆ. ಸೊ ಇದರಲ್ಲಿ ಕೆಲವರೆಲ್ಲ ಏನು ಅಂತಂದ್ರೆ ನಿಮ್ಮ ಓನ್ ಥಾಟ್ಸ್ ಇಂದ ಟ್ರಾಪ್ ಆಗಿದ್ದೀರಾ. ಫಿನಾನ್ಷಿಯಲಿ ಯಾರೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಡೋಂಟ್ ವರಿ. ಈ ನ್ಯೂ ಮೂನ್ ನಿಮ್ಗೆ ಹೊಸ ಆಪರ್ಚುನಿಟೀಸ್ ನ ಬ್ರಿಂಗ್ ಮಾಡ್ತಾ ಇದೆ. ಸಿ ದ ಕಾರ್ಡ್. ಯು ಅಟ್ರಾಕ್ಟಿಂಗ್ ದ ನ್ಯೂ ಆಪರ್ಚುನಿಟಿ. ಪ್ಯಾಷನೇಟ್ ಆಗಿ ಒಂದು ಯೂನಿವರ್ಸ್ ಇಂದ ನಿಮ್ಗೆ ಒಂದು ಹೊಸ ಆಪರ್ಚುನಿಟಿ ಸಿಗ್ತಾ ಇದೆ. ನಿಮ್ಮ ಕೆರಿಯರ್ ಅಲ್ಲಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ, ಕೆಲವರು ಜಾಬ್ಲೆಸ್ ಇದ್ರಿ, ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರಿ. ಓಕೆ, ಮನಿ ವಿಷಯದಲ್ಲಿ ತುಂಬಾ ಡೌನ್ ಫಾಲ್ ನ ನೋಡ್ತಾ ಇದ್ರಿ, ಆಮೇಲೆ ಫ್ಯಾಮಿಲಿಯಲ್ಲಿ ಏನಾದ್ರು ಕಾನ್ಫ್ಲಿಕ್ಟ್ ನ ನೋಡ್ತಾ ಇದ್ರಿ, ಅಂತವ್ರಿಗೆಲ್ಲ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ ಯೂನಿವರ್ಸ್ ಇಂದ. ಅಂಡ್ ತುಂಬಾ ಪ್ಯಾಷನೇಟ್ ಆಗಿ ಅದರಲ್ಲಿ ನೀವು ಗ್ರೋ ಮಾಡ್ಬೋದು ಅಂತ ಹೇಳ್ತಾ ಇದೆ. ಅಂಡ್ ಕೆಲವರೆಲ್ಲ ಇಲ್ಲಿ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಹರ್ಟ್ ಆಗಿದ್ದೀರಾ, ಪಾಸ್ಟ್ ರಿಲೇಶನ್ಶಿಪ್ ಅಲ್ಲಿ ಹರ್ಟ್ ಆಗಿದ್ದೀರಾ. ನಿಮ್ಮ ಥಾಟ್ಸ್ ಇಂದಾನೇ ನೀವು ಬೈಂಡೆಡ್ ಇದ್ದೀರಾ. ನಿಮ್ಮಲ್ಲಿ ಇರುವಂತಹ ನೆಗೆಟಿವ್ ಥಾಟ್ಸ್ ಇಂದಾನೇ ನೀವು ಬೈಂಡೆಡ್ ಇದ್ದೀರಾ. ಆ ಥಾಟ್ಸ್ ಇಂದ ನೀವು ಹೊರಗೆ ಬನ್ನಿ. ಐಸೋಲೇಟ್ ಆಗಿದ್ದೀರಾ, ತುಂಬಾ ಐಸೋಲೇಟ್ ಆಗಿ ತುಂಬಾ ಒಂಟಿತನನ ಫೀಲ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಥಾಟ್ಸ್ ಮೇಲೆ ನೀವು ವರ್ಕ್ ಮಾಡ್ಬೇಕಾಗತ್ತೆ. ಆಕ್ಚುಲಿ ನೀವು ಲೈಫ್ ನ ನೋಡುವಂತ ದೃಷ್ಟಿಕೋನವನ್ನ, ಆ ಸಿಚುವೇಶನ್ ನ ನೋಡುವಂತಹ ಒಂದು ಪರ್ಸ್ಪೆಕ್ಟಿವ್ ನ ಚೇಂಜ್ ಮಾಡಿ. ಹ್ಯಾವ್ ಟು ಚೇಂಜ್ ದ ಪರ್ಸ್ಪೆಕ್ಟ್. ಓಕೆ, ಆ ಸಿಚುವೇಶನ್ ನ ಲುಕ್ ಇನ್ ಅ ಡಿಫ್ರೆಂಟ್ ಮ್ಯಾನರ್. ಆ ಸಿಚುವೇಶನ್ ಬೇರೆ ಒಂದು ಪರ್ಸ್ಪೆಕ್ಟಿವ್ ನಲ್ಲಿ ನೋಡ್ಲಿಕ್ಕೆ ಟ್ರೈ ಮಾಡಿ. ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ. ತುಂಬಾ ಟ್ರಾಪ್ಡ್ ಫೀಲ್ ಮಾಡ್ತಿದ್ದೀರಾ, ತುಂಬಾ ನೆಗೆಟಿವ್ ಫೀಲಿಂಗ್ ಅಲ್ಲಿ ಇದ್ದೀರಾ ಕೆಲವರು. ಈ ನ್ಯೂ ಮೂನ್ ಅಲ್ಲಿ ನೀವು ಅದ್ರ ಮೇಲೆ ವರ್ಕ್ ಮಾಡಬೇಕು, ಅದರಿಂದ ನೀವು ಹೊರಗೆ ಬರಬೇಕು. ಅಂಡ್ ಕೆಲವರೆಲ್ಲ ಒಳ್ಳೆ ಎನರ್ಜಿಯಲ್ಲಿ ಇದ್ದೀರಾ, ತುಂಬಾ ಮೆಚೂರ್ಡ್ ಎನರ್ಜಿ. ಸೊ ಯಾರಾದ್ರೂ ಲೈಫ್ ಪಾರ್ಟ್ನರ್ಗೆ ನೀವು ವೆಯ್ಟ್ ಮಾಡ್ತಾ ಇದ್ರೆ, ಇಲ್ಲಿ ಒಬ್ರು ಮೆಚೂರ್ಡ್ ಎಮೋಷನಲಿ ಫುಲ್ಫಿಲ್ಡ್ ಪರ್ಸನ್ ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ಅಂಡ್ ನೀವು ಯಾರಾದ್ರೂ ಈ ತರ ಎನರ್ಜಿಯಲ್ಲಿ ಇದ್ರೆ, ಆಲ್ರೆಡಿ ಮೆಚೂರ್ಡ್ ಅಥವಾ ಎಮೋಷನಲಿ ಫುಲ್ಫಿಲ್ಡ್ ಪರ್ಸನ್ ಆಗಿ ನೀವಿದ್ರೆ, ಅಥವಾ ನಿಮ್ಮ ಒಳಗೆ ಇರುವಂತ ಒಂದು ಮ್ಯಾಸ್ಕುಲೈನ್ ಎನರ್ಜಿ ಆ ರೀತಿಯಾಗಿ ಇದ್ರೆ, ಯು ವಿಲ್ ಗೋನ ಅಟ್ರಾಕ್ಟ್ ಅ ಗುಡ್ ಪಾರ್ಟ್ನರ್. ಓಕೆ, ಗುಡ್ ಪಾರ್ಟ್ನರ್. ಅಂಡ್ ಕೆಲವರಿಗೆಲ್ಲ ಒಂದು ಸೈಕಲ್ ಕಂಪ್ಲೀಟ್ ಆಗ್ತಾ ಇದೆ. ದರ್ ಇಸ್ ಅ ಕಂಪ್ಲೀಷನ್ ಅಂಡ್ ಯು ಅಟ್ರಾಕ್ಟಿಂಗ್ ಸಮ್ ಅಬಂಡೆನ್ಸ್ ಮತ್ತೆ ಲವ್ ಮತ್ತೆ ಲಕ್ಸುರಿ, ಅದನ್ನ ಅಟ್ರಾಕ್ಟ್ ಮಾಡ್ತಿದ್ದೀರಾ ಈ ನ್ಯೂ ಮೂನ್ಗೆ. ಸೊ ನಿಮ್ಮೊಳಗೆ ಆ ಕೆಪಬಿಲಿಟಿ ಇದೆ. ಸಿ ದ ಸ್ಟ್ರೆಂತ್ ಕಾರ್ಡ್ ಏನ್ ಹೇಳತ್ತಂದ್ರೆ, ನಿಮ್ಮಲ್ಲೇ ಆ ಕೆಪಬಿಲಿಟಿ ಇದೆ. ಯು ಹ್ಯಾವ್ ಆಲ್ ದ ಸ್ಟ್ರೆಂತ್ ಇನ್ ಯುವರ್ ಸೆಲ್ಫ್. ನಿಮ್ಮ ಒಳಗಿರುವಂತಹ ಸ್ಟ್ರೆಂತ್ ನ ನೀವು ಐಡೆಂಟಿಫೈ ಮಾಡಿ, ನಿಮ್ಮ ಇಂಟ್ಯೂಷನ್ ನ ನೀವು ಕೇಳಬೇಕು. ಓಕೆ, ನಿಮ್ಮ ಸೋಲ್ ಜೊತೆ ನೀವು ಕನೆಕ್ಟ್ ಆಗಬೇಕು. ಗೈಡೆನ್ಸ್ ನ ತಗೊಳ್ಳಿ. ಯಾರಾದ್ರೂ ಗುರುಗಳು ಇರ್ತಾರಲ್ಲ, ಅವ್ರ ಹತ್ರ ಗೈಡೆನ್ಸ್ ನ ತಗೊಳ್ಳಿ.
ನಿಮ್ಮ ಮಧ್ಯೆ ನಿಮ್ಮ ಎಸ್ಪೆಷಲಿ ರಿಲೇಶನ್ಶಿಪ್ ಅಲ್ಲಿ ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ ತುಂಬಾ ಜನಕ್ಕೆ ಪ್ರೆಸೆಂಟ್ಲಿ. ಆ ಕಾನ್ಫ್ಲಿಕ್ಟ್ ರಿಸಾಲ್ವ್ ಆಗುತ್ತೆ ಈ ನ್ಯೂ ಮೂನ್ ಅಲ್ಲಿ, ರಿಸಾಲ್ವ್ ಆಗುತ್ತೆ. ಸೊ ನೀವು ಯಾವ್ದಾದ್ರು ಗುರುಗಳು ಅಥವಾ ನಿಮ್ಗಿನ್ನ ಹಿರಿಯರು ಯಾರು ಇರ್ತಾರೆ, ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತವ್ರು ಅಥವಾ ಸ್ಪಿರಿಚುವಲ್ ಪಾತ್ ಅಲ್ಲಿ ಇರುವಂತವ್ರು, ಅವ್ರ ಹತ್ರ ನೀವು ಸಜೆಷನ್ಸ್ ನ ಸಲಹೆಗಳನ್ನ ತಗೊಳ್ಳಿ. ನಿಮ್ಮ ಇನ್ನರ್ ಸ್ಟ್ರೆಂತ್ ನ ನೀವು ಐಡೆಂಟಿಫೈ ಮಾಡಿ ಅದ್ರ ಮೇಲೆ ನೀವು ವರ್ಕ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಸಿಚುವೇಶನ್ ಬೆಟರ್ ಆಗತ್ತೆ. ಯಾರೆಲ್ಲ ಲೋ ಫೀಲ್ ಮಾಡ್ತಿದ್ದೀರಾ ರಿಲೇಶನ್ಶಿಪ್ ಅಲ್ಲಿ, ಯಾರೆಲ್ಲ ಈ ಒಂದು ಹಣಕಾಸಿನ ವಿಷಯದಲ್ಲಿ ಫೈನಾನ್ಷಿಯಲಿ ಡೌನ್ ಫಾಲ್ ನ ನೋಡ್ತಾ ಇದ್ದೀರಾ, ನಿಮ್ಗೆಲ್ಲರಿಗೂ ಹೊಸ ಆಪರ್ಚುನಿಟಿ ಖಂಡಿತವಾಗಿಯೂ ಇದೆ. ಅಂಡ್ ದರ್ ಈಸ್ ಅ ಕಂಪ್ಲೀಷನ್. ಈ ನ್ಯೂ ಮೂನ್ ಅಲ್ಲಿ ನೀವು ಅದನ್ನ ಕಂಪ್ಲೀಷನ್ ಪಡಿಬಹುದು. ನಿಮ್ಮ ಮೇಲೆ ನೀವು ವರ್ಕ್ ಮಾಡಿದ್ರೆ ಮಾತ್ರ ಈ ಕಂಪ್ಲೀಷನ್ ನಿಮ್ಗೆ ಸಿಗುತ್ತೆ. ಓಕೆ. ಅಂಡ್ ಈ 6 ಆಫ್ ಪೆಂಟಿಕಲ್ಸ್ ಏನ್ ಹೇಳ್ತಿದೆ ಅಂತಂದ್ರೆ, ಕೆಲವ್ರ ಹತ್ರ ರಿಸೋರ್ಸಸ್ ಇದೆ ಆಲ್ರೆಡಿ, ಬಟ್ ನೀವು ಅದನ್ನ ತುಂಬಾ ಹೊರಗಡೆ ಅದನ್ನ ಕೊಡ್ತಾ ಇದ್ದೀರಾ. ಸೊ ಇಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ನೀವು ಬರೀ ಕೊಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ರಿಸೀವಿಂಗ್ ಮೋಡಲ್ಲೂ ಕೂಡ ಇರ್ಬೇಕಾಗತ್ತೆ ಅಂಡ್ ಗ್ರಾಟಿಟ್ಯೂಡ್ ಮೋಡಲ್ ಇರ್ಬೇಕಾಗತ್ತೆ. ಸೊ ಯಾವಾಗ್ಲೂ ನಮ್ಮ ಹತ್ರ ಇರೋದನ್ನೇ ಬರೀ ಕೊಡ್ತಾನೆ ಇರಬಾರ್ದು, ಅದು ಕೂಡ ರಾಂಗ್. ಅಥವಾ ಯಾವಾಗ್ಲೂ ರಿಸೀವಿಂಗ್ ಮೋಡಲ್ಲಿನೇ ಇರಬಾರ್ದು, ಇಸ್ಕೊಂತಾನೆ ಇರಬಾರ್ದು. ಸೊ ಎರಡನ್ನೂ ಕೂಡ ಬ್ಯಾಲೆನ್ಸ್ ಔಟ್ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದೆ. ಯಾರು ತುಂಬಾ ನೀಡಿ ಪರ್ಸನ್ ಇದ್ದಾರೆ ಅವ್ರಿಗೆ ಕೊಡಿ, ಅವ್ರಿಗೆ ಹೆಲ್ಪ್ ಮಾಡಿ. ಬಟ್ ಯಾರಿಗೆಲ್ಲ ಕಷ್ಟಪಟ್ಟದನ್ನ ಅಚೀವ್ ಮಾಡಕ್ಕೆ ಪಾಸಿಬಿಲಿಟಿ ಇದೆ ಅವ್ರಿಗೆ ದಾರಿ ತೋರಿಸಿ ಅಷ್ಟೇ. ಅದ್ ಬಿಟ್ಟು ನಿಮ್ಮ ಹತ್ರ ಇರುವಂತ ರಿಸೋರ್ಸಸ್ ನ ಕೊಡಕ್ ಹೋಗ್ಬೇಡಿ ಅಂಡ್ ಬ್ಯಾಲೆನ್ಸ್ ಔಟ್ ಮಾಡಿ ಆ ಥಿಂಗ್ಸ್ ನ. ಓಕೆ. ಸೊ ನೈಟ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಕೆಲವರು ಹೊಸ ಆಪರ್ಚುನಿಟಿ ಬ್ರಿಂಗ್ ಮಾಡ್ತಿದ್ದೀರಾ ಅಂತ ಹೇಳಿದ್ನಲ್ಲ, ಅವರಿಗೆ ಆಕ್ಚುಲಿ ಇದು ಫೈನಾನ್ಷಿಯಲ್ ಗ್ರೋತಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ. ವೆರಿ ಡಿಸಿಪ್ಲಿನ್ಡ್ ಆಗಿ ನೀವು ನಿಮ್ಮ ಮೇಲೆ ನೀವು ವರ್ಕ್ ಮಾಡಬೇಕು. ಡಿಸಿಪ್ಲಿನ್ಡ್ ಆಗಿ ಇಲ್ಲ ಅಂತಂದ್ರೆ ಯು ಹ್ಯಾವ್ ಟು ವರ್ಕ್. ಓಕೆ. ಡಿಸಿಪ್ಲಿನ್ಡ್ ಆಗಿ ವರ್ಕ್ ಮಾಡಬೇಕಾಗತ್ತೆ. ಯು ಹ್ಯಾವ್ ಟು ಬಿ ರೆಡಿ. ನಿಮ್ಮ ಸ್ಕಿಲ್ಸ್ ನ ನೀವು ಕಲ್ತ್ಕೊಂಡ್ಬಿಟ್ಟು ನೀವು ರೆಡಿ ಇರಬೇಕು. ಈಗ ನಿಮ್ಗೆ ಏನೋ ಒಂದು ಜಾಬ್ ಆಪರ್ಚುನಿಟಿ ಬರುತ್ತೆ ಅಂತ ಅಂದ್ರೆ, ನಾನು ಇವಾಗ ಹೋಗ್ಬಿಟ್ಟು ಹೊಸದಾಗಿ ನಾನು ಏನೋ ಒಂದು ಸ್ಕಿಲ್ ಕಲಿತೀನಿ ಅನ್ನೋದಲ್ಲ. ಯು ಹ್ಯಾವ್ ಟು ಬಿ ರೆಡಿ. ಕಲ್ತು ರೆಡಿ ಇರಬೇಕು. ಎನಿ ಟೈಮ್ ನನಗೆ ಕೆಲಸ ಸಿಕ್ಕಿದ ತಕ್ಷಣ ನಾನು ಮಾಡಕ್ ರೆಡಿ ಇದ್ದೀನಿ ಅನ್ನೋ ತರ ಇರಬೇಕು. ಅಥವಾ ನಿಮ್ಗೆ ಯಾವ್ದಾರೋ ಒಂದು ವಿಷಯದ ಬಗ್ಗೆ ಇಂಟ್ರೆಸ್ಟ್ ಇದ್ರೆ, ಆ ಸ್ಕಿಲ್ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇದ್ರೆ, ಸೊ ನೀವು ಡಿಲೇ ಮಾಡಬೇಡಿ. ಇದು ರೈಟ್ ಟೈಮ್. ಯು ಹ್ಯಾವ್ ಟು ಲರ್ನ್ ದಟ್ ಸ್ಕಿಲ್. ದಿಸ್ ಇಸ್ ದ ರೈಟ್ ಟೈಮ್. ಆ ಸ್ಕಿಲ್ ಅನ್ನ ಕಲ್ತ್ಬಿಟ್ಟು ಆಕ್ಷನ್ ಟೇಕ್ ಮಾಡಿ. ನಿಮ್ಮ ಸುತ್ತ ಒಂದು ಆಪರ್ಚುನಿಟೀಸ್ ಇದೆ, ಅದನ್ನ ನೀವು ನೋಟಿಸ್ ಮಾಡಬೇಕು. ನೋಟಿಸ್ ಮಾಡಿ ನೀವು ಆಕ್ಷನ್ ನ ತಗೋಬೇಕು. ಆಕ್ಷನ್ ತಗೊಂಡ್ರೆ ಮಾತ್ರ ಯು ವಿಲ್ ಗೆಟ್ ಫುಲ್ಫಿಲ್ಮೆಂಟ್. ನಿಮ್ಮ ವಿಶಸ್ ಏನಿದೆ ಅದು ಫುಲ್ಫಿಲ್ ಆಗುತ್ತೆ. ಅಂಡ್ ಕೆಲವರಿಗೆಲ್ಲ ಹೇಳಿದ ರಿಲೇಶನ್ಶಿಪ್ ಅಲ್ಲಿ ಪಾಸ್ಟ್ ಇಂದ ತುಂಬಾ ಹರ್ಟ್ ಆಗಿರೋರಿಗೆ ಇಟ್ಸ್ ಅ ಕಂಪ್ಲೀಷನ್ ಆಫ್ ಅ ಸೈಕಲ್. ನಿಯರ್ ಕಂಪ್ಲೀಷನ್ ಇದು. ಓಕೆ. ಆಲ್ಮೋಸ್ಟ್ ಹತ್ರದಲ್ಲಿದ್ದೀರಾ. ಸೊ ಓನ್ಲಿ ಥಿಂಗ್ ಅಂದ್ರೆ ನಿಮ್ಮ ನೆಗೆಟಿವ್ ಥಾಟ್ಸ್ ಮೇಲೆ ನೀವು ವರ್ಕ್ ಮಾಡಿ. ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ. ನಿಮ್ಮ ಎಮೋಷನಲ್ ವಿಶ್ ಕೂಡ ಫುಲ್ಫಿಲ್ಮೆಂಟ್ ಆಗುತ್ತೆ ಅಂಡ್ ಕರಿಯರ್ ವಿಶ್ ಕೂಡ ಫುಲ್ಫಿಲ್ಮೆಂಟ್ ಆಗುತ್ತೆ, ಯಾವಾಗ ನಿಮ್ಮ ಮೇಲೆ ನೀವು ವರ್ಕ್ ಮಾಡಿದಾಗ ಮಾತ್ರ. ಓಕೆ. ಅಂಡ್ ಈವನ್ ಹೈರೋಫೆಂಟ್ ಅಲ್ಲೂ ಏನಂದ್ರೆ, ನಿಮ್ಮ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ಸ್ ಇದೆ. ತುಂಬಾ ಜನ ಇಲ್ಲಿ ಪ್ರಾಬ್ಲಮ್ಸ್, ಕಾನ್ಫ್ಲಿಕ್ಟ್ಸ್, ತುಂಬಾ ಜಗಳ, ಮನೇಲಿ ಸಮಾಧಾನ ಇಲ್ಲ, ಜಾಬ್ ಅಲ್ಲಿ ಸಮಾಧಾನ ಇಲ್ಲ, ಏನೋ ಒಂದು ಡಿಸಪಾಯಿಂಟ್ಮೆಂಟ್, ಇವೆಲ್ಲ ನಡೀತಾ ಇರೋದಲ್ಲ, ಅದೆಲ್ಲದಕ್ಕೂ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಓಕೆ. ಸ್ವಲ್ಪ ಸ್ಪಿರಿಚುವಲ್ ಆಗಿ ನೀವು ನಿಮ್ಮನ್ನ ನೀವು ಏನಂತಾರೆ ಇನ್ಕ್ಲೈನ್ ಮಾಡಿ, ಸ್ಪಿರಿಚುವಲ್ ಪಾತ್ ಕಡೆಗೆ ನಿಮ್ಮ ಸೋಲ್ ಜರ್ನಿನ ತಗೊಂಡೋಗಿ. ಓಕೆ. ಅದ್ರ ಜೊತೆಲಿ ನಿಮ್ಮ ಮೇಲೆ ನೀವು ಸೆಲ್ಫ್ ವರ್ಕ್ ಅಂತ ಏನ್ ಹೇಳ್ತೀವಿ, ಸೆಲ್ಫ್ ವರ್ಕ್ ನ ಮಾಡಿ. ಸೆಲ್ಫ್ ವರ್ಕ್ ಅಂದ್ರೆ ಏನಂತ ಗೊತ್ತಿಲ್ಲ, ಸ್ಪಿರಿಚುವಲಿ ಇನ್ಕ್ಲೈನ್ ಆಗೋದಂದ್ರೆ ಏನಂತ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ಐ ವಿಲ್ ಟ್ರೈ ಟು ಆನ್ಸರ್ ಆರ್ ಮೇಕ್ ಅ ವಿಡಿಯೋ. ಓಕೆ. ಸೊ ಸೊ ಫೈನಲ್ ಒಂದು ಕಾರ್ಡ್ ತಗೊಳಕ್ ಇಷ್ಟಪಡ್ತೀನಿ. ಯಾ, ದಿಸ್ ಇಸ್ ಅಗೇನ್ ಬ್ಯಾಲೆನ್ಸಿಂಗ್ ದ ಥಿಂಗ್ಸ್ ಅಂಡ್ ಸ್ಟ್ರಾಟಜಿನ ಮಾಡಿ. ನೀವು ಫ್ಯೂಚರ್ನ ನೋಡ್ತಾ ಇದ್ದೀರಾ ತುಂಬಾ ಜನ ಇಲ್ಲಿ. ಆ ಫ್ಯೂಚರ್ನ ನೋಡೋದ್ರ ಜೊತೆಗೆ ನೀವು ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕು. ನಾನು ಯಾವ ಪಾತಲ್ಲಿ ಹೋದ್ರೆ ಏನಾಗುತ್ತೆ, ಹೇಗೆ ಅಂತ. ಆಮೇಲೆ ರಿಸ್ಕ್ ತಗೊಳಕ್ಕೆ ಭಯ ಪಡ್ತಾ ಇದ್ದೀರಾ, ಯು ಹ್ಯಾವ್ ಟು ಟೇಕ್ ರಿಸ್ಕ್. ಓಕೆ. ಮುಂದೇನೋ ಅಯ್ಯೋ ನಾನು ಈ ತರ ಸ್ಟೆಪ್ ಅಲ್ಲಿ ಹೋದ್ರೆ ಈ ತರ ಬಿಗ್ ರಿಸ್ಕ್ ಇದೆಯಲ್ಲ, ನಾನು ಏನ್ ಮಾಡ್ಲಿ ಅನ್ನೋ ಭಯ. ಸೊ ಆ ಭಯದಿಂದ ಹೊರಗಡೆ ಬಂದ್ಬಿಟ್ಟು ಯು ಹ್ಯಾವ್ ಟು ಟೇಕ್ ರಿಸ್ಕ್. ರಿಸ್ಕ್ ತಗೊಂಡ್ರೆ ಮಾತ್ರ ಲೈಫಲ್ಲಿ ಏನಾದ್ರೂ ಸಾಧನೆ ಮಾಡಕ್ಕಾಗತ್ತೆ. ಅಂಡ್ ಚಾಲೆಂಜಸ್ ಬಂದ್ರೆ ಮಾತ್ರ ನಾವು ಕಲಿಯೋದಕ್ಕಾಗತ್ತೆ. ಚಾಲೆಂಜಸ್ ಇಲ್ಲ, ರಿಸ್ಕ್ ತಗೊಂಡಿಲ್ಲ ಅಂತಂದ್ರೆ ನಮಗೆ ಎಕ್ಸ್ಪೀರಿಯನ್ಸು ಬರಲ್ಲ ಅಂಡ್ ವಿ ಕಾಂಟ್ ಲರ್ನ್ ದ ಥಿಂಗ್ಸ್. ಸೊ ಅಂಡ್ ಯು ಹ್ಯಾವ್ ದ ಕೆಪಬಿಲಿಟಿ ಟು ಕ್ರಿಯೇಟ್ ಯುವರ್ ಓನ್ ಡ್ರೀಮ್ ವರ್ಲ್ಡ್. ನೀವು ನಿಮ್ಮಲ್ಲಿ ಒಂದು ಕನ್ಸನ್ನ ಕಟ್ಟಿದಿರಲ್ಲ, ಅದನ್ನ ರಿಯಾಲಿಟಿಗೆ ತರುವಂತ ಕೆಪಬಿಲಿಟಿ ನಿಮಗಿದೆ. ಓಕೆ. ಜಸ್ಟ್ ನೀವು ಆಕ್ಷನ್ ತಗೋಬೇಕು, ಕಾನ್ಫಿಡೆನ್ಸ್ ಇಂದ ಮೂವ್ ಆಗಬೇಕು, ರಿಸ್ಕ್ ತಗೊಳ್ಳೋದಕ್ಕೆ ಹೆದರಬೇಡಿ. ಓಕೆನಾ. ಲಿಸನ್ ಟು ಯುವರ್ ಇಂಟ್ಯೂಷನ್ ಆಲ್ಸೋ. ಸಾಕು. ಮೊನಾಲಜಿ ಗೈಡೆನ್ಸ್ ನೋಡೋಣ. ಸಿ ದ ಮೊನಾಲಜಿ ಗೈಡೆನ್ಸ್. ಓಕೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು. ಪ್ಲೀಸ್ ಗೈಡ್ my viewers what they need to hear. Please guide.
ಕೆಲವರೆಲ್ಲ ಪಾಸ್ಟ್ wounds ಇಂದ ತುಂಬಾ ಹೀಲ್ ಅಪ್ ಆಗಬೇಕು. ಹೀಲ್ ಆಗಿ ಓಕೆ, ನೀವು ಹೀಲ್ ಆದ್ರೆ ಮಾತ್ರ ನೀವು ಲೈಫಲ್ಲಿ ಪಾಸಿಟಿವ್ ಥಿಂಗ್ಸ್ ಮತ್ತೆ ಗುಡ್ ಥಿಂಗ್ಸ್ ಅನ್ನ ಅಟ್ರಾಕ್ಟ್ ಮಾಡ್ತೀರಾ. ಹೀಲ್ ಅಪ್ ಆಗಿಲ್ಲ ಅಂತಂದ್ರೆ ನಮ್ಗೇನು ಗುಡ್ ಥಿಂಗ್ಸ್ ಬರಬೇಕು ಅದು ಹೆಲ್ಡ್ ಅಪ್ ಆಗುತ್ತೆ, ಹೋಲ್ಡ್ ಆಗುತ್ತೆ. ಯು ಕಾಂಟ್ ಅಟ್ರಾಕ್ಟ್. ಓಕೆ, ಸೊ ಹಾಗಾಗಿ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸೆಲ್ಫ್. ನಿಮ್ಮ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎಮೋಷನ್ಸ್ ಏನಿರುತ್ತೆ ಅದ್ರ ಮೇಲೆ ವರ್ಕ್ ಮಾಡಿ. ಪಾಸ್ಟ್ woundsನ ಹೀಲ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ಹೀಲ್ ಮಾಡ್ಕೊಳ್ಳಿ. ಅದು ಹೀಲ್ ಮಾಡ್ಕೊಳ್ಳೋದು ಹೇಗೆ ಏನು ಗೊತ್ತಿಲ್ಲ ಅಂತಂದ್ರೆ ಹೀಲಿಂಗ್ ಸೆಷನ್ ಬೇಕು ಅಂದ್ರೆ ಐ ವಿಲ್ ಗಿವ್. ಓಕೆ, ಸಿ look at the bigger picture. ಲುಕ್ ಅಟ್ ದ ಬಿಗ್ಗರ್ ಪಿಕ್ಚರ್. ಓಕೆ, ಇವಾಗಿನ ಮಾತ್ರ ನೀವು ನೋಡ್ಬಿಡಿ. ಎಸ್ಪೆಷಲಿ ನಾನು ರಿಲೇಶನ್ಶಿಪ್ ಬಗ್ಗೆ ನಾನು ಹೇಳ್ತಾನೆ ಇದ್ದೆ ಈಗ ಜಸ್ಟ್. ಸೊ ಇದ್ರಲ್ಲಿ ನಂಗೆ ಮೆಸೇಜ್ ಏನ್ ಸಿಗ್ತದೆ ಅಂತ ಅಂದ್ರೆ, ಫುಲ್ ಮೂನ್ ಇನ್ ಸಾಜಿಟೇರಿಯಸ್. ಯು ಹ್ಯಾವ್ ಟು ಟೇಕ್ ಅ ಬೋಲ್ಡ್ ಸ್ಟೆಪ್. ನಿಮಗೋಸ್ಕರ ನೀವು ಬೋಲ್ಡ್ ಸ್ಟೆಪ್ ಅನ್ನ ತಗೋಬೇಕಾಗತ್ತೆ. ಹೀಲಿಂಗ್ ಬಗ್ಗೆ ನಾನು ಮಾತಾಡಿದೆ ಅಲ್ವಾ. ಸೊ ಈಗ ಅನ್ಸುತ್ತೆ ನಮ್ಗೆ, ನಾನು ಎಷ್ಟೆಲ್ಲ ನಾನು ಪ್ರೀತಿ ಕೊಟ್ಟೆ, ಅಥವಾ ನನ್ನ ಹೆಂಡತಿನೋ ಗಂಡನೋ ಲವ್ವರ್ ವಾಟ್ ಎವರ್ ಅವ್ರ ಬಗ್ಗೆ ನಾನು ಎಷ್ಟೆಲ್ಲ ಕೇರ್ ಮಾಡಿದೆ, ಅವ್ರಿಗೆ ನನ್ಗಿನ್ನ ಜಾಸ್ತಿ ನಾನು ಪ್ರೀತಿ ಕೊಟ್ಟೆ, ನನ್ಗಿನ್ನ ಚೆನ್ನಾಗಿ ನೋಡ್ಕೊಂಡೆ ವಾಟ್ಸ್ ಎವರ್. ಆದ್ರೆ ನನಗೆ ಯಾಕೆ ಈ ತರ ಆಯ್ತು, ನನಗೆ ಯಾಕೆ ಮೋಸ ಆಯ್ತು, ನನಗೆ ಯಾಕೆ ಈ ತರ ವಂಚನೆ ಆಯ್ತು ಅನ್ನೋದೊಂದು ಥಾಟ್ ನಿಮ್ಮಲ್ಲಿ ಓಡ್ತಾ ಇರತ್ತಲ್ವಾ. ಬಟ್ ಒಂದ್ ನೆನ್ಪಿಟ್ಕೊಳ್ಳಿ, ಏನೇ ಆದ್ರೂ ಅದು ನಮ್ಮ ಒಳ್ಳೇದಕ್ಕೆ ಆಗಿರತ್ತೆ, ಆಗುದಿಲ್ಲ ಒಳ್ಳೇದಕ್ಕೇನೆ. ಸೊ ಈಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಿಮಗೆ ತುಂಬಾ ಹರ್ಟ್ಫುಲ್ ಸಿಚುವೇಶನ್ ಇದೆ. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಿಮಗೆ ಮೂವ್ ಆಗೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಬಟ್ ಲುಕ್ ಅಟ್ ದ ಬಿಗ್ಗರ್ ಪಿಕ್ಚರ್. ನೀವು ಏನೋ ಒಂದು ಸಾಧನೆ ಮಾಡಕ್ಕಿದೆ ಮುಂದೆ. ನಿಮ್ಮ ಸೋಲ್ ಜರ್ನಿ ಒಂದೇನೋ ಬಿಗ್ಗರ್ ಲೆಸನ್ಸ್ ನ ಕಲಿಯಕ್ಕಿತ್ತು, ಅದಕ್ಕೆ ಆ ಸಿಚುವೇಶನ್ ಆಗಿರತ್ತೆ. ಆ ಲೆಸನ್ ಅನ್ನ ಕಲ್ತು ಅದನ್ನ ಅಡ್ಮಿಟ್ ಮಾಡ್ಕೊಳ್ಳಿ. ಎಸ್, ಈ ಲೆಸನ್ ನಾನು ಕಲ್ತೆ, ಈ ರಿಲೇಶನ್ಶಿಪ್ ಇಂದ, ಈ ಹರ್ಟ್ ಇಂದ, ಈ ಟ್ರೋಮಾಸ್ ಇಂದ ನಾನು ಈ ತರ ಲೆಸನ್ಸ್ ಅನ್ನ ನಾನು ಕಲ್ತಿದ್ದೀನಿ ಅಂತ ಅದನ್ನ ಅಡ್ಮಿಟ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಂಡು ಫ್ರೆಶ್ ಫ್ಲವರ್ ಆಗಿ ಬ್ಲಾಸಮ್ ಆಗಿ. ಸೊ ಬಿಗ್ಗರ್ ಪಿಕ್ಚರ್ ಇಸ್ ಎಟ್ ಟು ಕಮ್. ಗಾಡ್ ಹ್ಯಾಸ್ ಪ್ಲಾನ್ಡ್ ಸಮಥಿಂಗ್ ಬಿಗ್ಗರ್ ಫಾರ್ ಯು. ವೈ ಯು ಆರ್ ಸೆಟ್ಲಿಂಗ್ ಡೌನ್ ಟು ದ ಲೆಸರ್ ಥಿಂಗ್ಸ್. ಓಕೆ, ದೆನ್ ಬ್ಯಾಲೆನ್ಸ್ ಸ್ಪಿರಿಚುಯಾಲಿಟಿ ಅಂಡ್ ಪ್ರಾಕ್ಟಿಕಾಲಿಟಿ. ಇದು ತುಂಬಾ ಜನಕ್ಕೆ ಲ್ಯಾಕಿಂಗ್ ಇದೆ. ಸೊ ಈ ಒಂದು ರೀಡಿಂಗ್ ಅಲ್ಲಿ ಬಂದಿರೋದು ಆಕ್ಚುಲಿ ಇಲ್ಲೂ ನೋಡ್ತಾ ಇದ್ದೀನಿ, ಸ್ವಲ್ಪ ಲಾಜಿಕಲ್ ಮತ್ತೆ ಎಮೋಷನಲ್ ಮೈಂಡ್ ಅಲ್ಲಿ ಬ್ಯಾಲೆನ್ಸ್ ಔಟ್ ಇಲ್ಲ. ರೀಡಿಂಗ್ ಅಲ್ಲಿ ಕೂಡ ಹಂಗೆ ಬಂದಿದೆ. ಸೊ ಇಲ್ಲೂ ಅಗೈನ್ ಮೊನಾಲಜಿ ಗೈಡೆನ್ಸ್ ಕೂಡ ಹಾಗೆ ಹೇಳ್ತಿದೆ. ಸ್ಪಿರಿಚುಯಾಲಿಟಿ ಮತ್ತೆ ಪ್ರಾಕ್ಟಿಕಲ್ ಥಿಂಗ್ಸ್ ಅಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಇನ್ ಎಷ್ಟೇ ನೀನು ನನ್ಗೆ ದೇವ್ರಿಲ್ಲ, ಅದಿಲ್ಲ, ಇದಿಲ್ಲ ವಾಟ್ಸೋ ಎವರ್ ಅಂತ ಹೇಳಿದ್ರು, ಅಂಡ್ ಎನರ್ಜೀಸ್ ಬಗ್ಗೆ ನಾನು ನಂಬೋದಿಲ್ಲ, ಅಥವಾ ನಾನು ಸೋಲ್ ಅಂದ್ರೆ ನಂಬೋದಿಲ್ಲ, ಆತ್ಮ ಅಂದ್ರೆ ನಂಬಲ್ಲ, ಅದಕ್ಕೆ ಆದಂತ ಒಂದು ಜರ್ನಿ ಇರತ್ತೆ, ಅದೆಲ್ಲ ನನ್ಗೆ ನಂಬಿಕೆ ಇಲ್ಲ ಅಂತ ಅಂದ್ರೂ ಕೂಡ, ನೀವು ದೇವ್ರನ್ನ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ನಿಮ್ಮೊಳಗೆ ಒಂದು ಇಂಟ್ಯೂಷನ್ ಅಂತ ಒಂದಿರತ್ತಲ್ಲ, ಒಂದು ನಿಮ್ಗೆ ಒಳಗಡೆಯಿಂದ ಒಂದು ವಾಯ್ಸ್ ಯಾವಾಗ್ಲೂ ಗೈಡ್ ಮಾಡ್ತಾ ಇರತ್ತಲ್ಲ. ಈ ತರ ಮಾಡು, ಈ ತರ ಮಾಡು, ಈ ತರ ಹೋದ್ರೆ ಸರಿ, ಈ ತರ ಹೋದ್ರೆ ತಪ್ಪು ಅಂತ, ಅದನ್ನಾದ್ರೂ ನೀವು ನಂಬಲೇಬೇಕು. ದಟ್ಸ್ ದಟ್ಸ್ ವಾಟ್ ಆಕ್ಚುಲಿ ಸ್ಪಿರಿಚುಯಾಲಿಟಿ. ಬರೀ ದೇವ್ರು, ಪೂಜೆ, ನಾಮ ಜಪ ಇದಲ್ಲ, ಅದಕ್ಕಿಂತ ಬಿಯಾಂಡ್ ಇಟ್ ಹ್ಯಾಸ್ ಅ ಮೆನಿ ಡೈಮೆನ್ಷನ್ಸ್. ಸ್ಪಿರಿಚುಯಾಲಿಟಿ ಅನ್ನೋದು ಬಹಳ ಡೈಮೆನ್ಷನ್ಸ್ ಇದೆ. ಸೊ ಆ ಒಂದು ಇಂಟ್ಯೂಷನ್ ಜೊತೆ ನೀವು ಕನೆಕ್ಟ್ ಆಗಿ, ಫಸ್ಟ್ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗಿ, ನಿಮ್ಮ ಸೋಲ್ ಜೊತೆ ನೀವು ಕನೆಕ್ಟ್ ಆಗಿ ತುಂಬಾ ಗ್ರೌಂಡೆಡ್ ಆಗಿರಿ. ಅಹಂಕಾರ ಮಾಡಬೇಡಿ, ನನ್ಗೆಲ್ಲ ಗೊತ್ತು ಅಂತ ಅಹಂಕಾರನ ಪಡ್ಬೇಡಿ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ 10 ನಿಮಿಷ ಅದನ್ನ ಕೇಳಿಸ್ಕೊಳ್ಳಿ, ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ, ಅನಲೈಸ್ ಮಾಡಿ ಥಿಂಗ್ಸ್ ಅನ್ನ. ಇದು ಯಾಕಾಯ್ತು, ಇದು ಹಿಂಗಾಯ್ತು, ಅಥವಾ ನಿಮ್ಮ ಒಳಗೆ ನೀವು ಕ್ವಶನ್ ಅನ್ನ ಹಾಕೊಂಡು ನಿಮ್ಮ ಆತ್ಮಾವಲೋಕನವನ್ನ ಮಾಡ್ಕೊಳ್ಳಿ. ಹೌದಾ, ನನ್ನಿಂದ ಈ ತರ ಮಿಸ್ಟೇಕ್ ಆಯ್ತು, ಅಥವಾ ನನಗೆ ಈ ತರ ಒಂದ್ ಏನೋ ಕೆಟ್ಟದಾಯ್ತು, ಯಾಕಾಯ್ತು, ಅದರಿಂದ ನಾನು ಏನ್ ಕಲಿತೆ, ಸಮಥಿಂಗ್ ಆ ತರ. ಸೊ ಒಂದು ಪ್ರಾಕ್ಟಿಕಲ್ ಥಿಂಗ್ಸ್ ಮೇಲೂ ಮತ್ತೆ ನಿಮ್ಮ ಒಂದು ಸ್ಪಿರಿಚುವಲ್ ಥಿಂಗ್ಸ್ ಮೇಲೂ ಯು ಹ್ಯಾವ್ ಟು ಬ್ರಿಂಗ್ ದ ಬ್ಯಾಲೆನ್ಸ್. ಅಂಡ್ ಇದೆಲ್ಲ ಮಾಡ್ಬೇಕು ಅಂದ್ರೆ ಮೇನ್ ಆಗಿ ಮೆಡಿಟೇಷನ್ ಮಾಡ್ಬೇಕು, ಅವಾಗ ನೀವು ಈಸಿಯಾಗಿ ಕನೆಕ್ಟ್ ಆಗ್ತೀರಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪರ್ಸನಲ್ ಇಶ್ಯೂ ರೀಚಸ್ ರೆಸಲ್ಯೂಷನ್. ನಾ ಹೇಳಿದೆ ತುಂಬಾ ಜನ ಫಿನಾನ್ಷಿಯಲಿ ಸಫರ್ ಆಗ್ತಿದ್ದೀರಾ, ಅಂಡ್ ರಿಲೇಶನ್ಶಿಪ್ ಅಲ್ಲೂ ಕೂಡ ತುಂಬಾ ಜನ ಸಫರ್ ಆಗ್ತಿದ್ದೀರಾ. ಫುಲ್ ಮೂನ್ ಇನ್ ಕ್ಯಾನ್ಸರ್. ನೆಕ್ಸ್ಟ್ ಫುಲ್ ಮೂನ್ ಬರೋ ಅಷ್ಟೊತ್ತಿಗೆ ನಿಮ್ಮ ಒಂದು ಪರ್ಸನಲ್ ಇಶ್ಯೂಸ್ ಏನಿರುತ್ತೆ, ರಿಗಾರ್ಡಿಂಗ್ ಜಾಬ್ ಆಗಿರ್ಬೋದು, ರಿಗಾರ್ಡಿಂಗ್ ರಿಲೇಶನ್ಶಿಪ್ ಆಗಿರ್ಬೋದು, ಇಟ್ ವಿಲ್ ರೀಚ್ ರೆಸಲ್ಯೂಷನ್. ಒಂದು ಸೊಲ್ಯೂಷನ್ ಅಂತ ಸಿಗುತ್ತೆ, ರಿಸಾಲ್ವ್ ಆಗುತ್ತೆ. ಡೋಂಟ್ ವರಿ. ಓಕೆ, ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಐ ವುಡ್ ಲೈಕ್ ಟು ಟೇಕ್ 2 more cards. Universe, please guide me. I would like to take 2 more cards. Please guide. ಇನ್ನೆರಡು ಗೈಡೆನ್ಸ್ ತಗೋಬಿಡೋಣ. ನೀವು ಆಪರ್ಚುನಿಟೀಸ್ ಇದೆ ಬರ್ತಾ ಇದೆ, ಕೆಲವರಿಗೆಲ್ಲ ಸೈಕಲ್ಸ್ ಎಂಡ್ ಆಗ್ತಾ ಇದೆ. ಸೊ ಬಿ ಕ್ಲೆವರ್
ಆಪರ್ಚುನಿಟೀಸ್ನ ಗ್ರ್ಯಾಬ್ ಮಾಡುವಂಥ ಕ್ಲೆವರ್ನೆಸ್ನ ನೀವು ಇಟ್ಕೊಳ್ಳಿ, ಆ ಇಂಟೆಲಿಜೆಂಟ್ನ ಇಟ್ಕೊಳ್ಳಿ. ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊಬೇಡಿ, ಸರಿನಾ? ಆಮೇಲೆ ಪಾಸ್ಟ್ ಥಿಂಗ್ಸ್ ಇಂದ ಬೇಗ ಬೇಗ ಹೀಲಪ್ ಆಗಿ. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಗಿವ್ ಮಿ ಒನ್ ಮೋರ್. ಶೋ ದ ವರ್ಲ್ಡ್ ದ ರಿಯಲ್ ಯು. ಸಿ, ಸ್ಟ್ರೆಂತ್ ಕಾರ್ಡ್ ಬಂದಿದೆ ಅಲ್ಲ, ಸ್ಟ್ರೆಂತ್ ಕಾರ್ಡಿಗೆ ಇದು ರಿಲೇಟೆಡ್ ಆಗ್ತದೆ. ಶೋ ದ ವರ್ಲ್ಡ್ ದ ರಿಯಲ್ ಯು. ನಿಮ್ಮೊಳಗಿರುವಂಥ ಸ್ಟ್ರೆಂತ್ನ ನೀವು ಶೋ ಮಾಡಿ, ಪ್ರಪಂಚಕ್ಕೆ ನೀವೇನು ಅಂತ ನೀವು ತೋರಿಸಿ. ಫುಲ್ ಮೂನ್ ಇನ್ ಆಕ್ವೇರಿಯಸ್. ಓಕೆ, ಇದರಲ್ಲಿ ಕುಂಭರಾಶಿಯವರು ಮತ್ತೆ ಕರ್ಕಾಟಕ ರಾಶಿ ಮತ್ತೆ ಮೀನರಾಶಿ, ಧನುಸ್ ರಾಶಿ ಯಾರ್ಯಾರು ಇದ್ದೀರಾ? ರೀಡಿಂಗ್ ನೋಡ್ತಿರೋರು ಯಾರಾದ್ರೂ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ರಾಧಾ ಕೃಷ್ಣ, ಪ್ಲೀಸ್ ಗೈಡ್ ಮೀ ಒನ್ ಮೋರ್ ಮೆಸೇಜ್. ಪ್ಲೀಸ್ ಗೈಡ್ ಒನ್ ಮೋರ್ ಮೆಸೇಜ್. ಓಕೆ, ಎಸ್, ಇಟ್ಸ್ ಟೈಮ್ ಟು ಟೇಕ್ ಆಕ್ಷನ್. ಎಸ್ ಮೈ ಡಿಯರ್, ಇಟ್ಸ್ ಟೈಮ್ ಟು ಟೇಕ್ ಆಕ್ಷನ್. ರೀಡಿಂಗ್ ಅಲ್ಲಿ ಕೂಡ ಆಕ್ಷನ್ ತಗೋಬೇಕು ಅಂತ ನಾನು ಹೇಳ್ದೆ. ಯಾವ ಕಾರ್ಡ್ ತೋರಿಸ್ತಾ ಹೇಳಿ? ವೆಯ್ಟ್, ಐ ವಿಲ್ ಶೋ ಯು. ಈ ಕಾರ್ಡ್ ತೋರಿಸಿ ನಾನು ಹೇಳ್ದೆ ಆಕ್ಷನ್ ತಗೋಬೇಕು ಅಂತ. ಸಿ ಅಗೇನ್ ಇದ್ರಲ್ಲಿ ಬಂದಿದೆ, ಶೋ ದ ವರ್ಲ್ಡ್ ರಿಯಲ್ ಯು ಅಂಡ್ ಟೇಕ್, ಇಟ್ಸ್ ಟೈಮ್ ಟು ಟೇಕ್ ಆಕ್ಷನ್. ನ್ಯೂ ಮೂನ್ ಇನ್ ಏರಿಯಸ್. ಮೇಷರಾಶಿ ಯಾರಿದ್ದೀರಾ? ಮೇಷರಾಶಿ, ಮೀನರಾಶಿ, ಕರ್ಕಾಟಕ ರಾಶಿ ಅಂಡ್ ಧನಸ್ಸು ರಾಶಿ. ಓಕೆ, ಸೊ ನಿಮ್ಮಲ್ಲಿರುವಂಥ ಪವರ್ನ, ಸ್ಟ್ರೆಂತ್ನ ನೀವು ಐಡೆಂಟಿಫೈ ಮಾಡಿ. ಇವನ್ ದ ಸ್ಟ್ರೆಂತ್ ಕಾರ್ಡ್ ಟೆಲ್ಲಿಂಗ್ ದ ಸೇಮ್ ಥಿಂಗ್. ಓಕೆ, ಯು ಹ್ಯಾವ್ ಆಲ್ ದ ಪವರ್. ನಿಮಗೆ ಭಾಳ ಇಂಟೆಲಿಜೆನ್ಸ್ ಕೂಡ ಇದೆ. ಅದನ್ನು ಯೂಸ್ ಮಾಡಿ ನೀವೇನು ಅನ್ಕೊಂಡಿದ್ದೀರಾ ಅದನ್ನು ಬಿಲ್ಡ್ ಮಾಡಿ, ನಿಮ್ಮನ್ನ ನೀವು ಹೀಲ್ ಅಪ್ ಮಾಡ್ಕೊಳ್ಳೋಕೆ ಅದನ್ನು ಉಪಯೋಗಿಸ್ಕೊಳ್ಳಿ. ಆ್ಯಂಡ್ ಪ್ರಪಂಚಕ್ಕೆ ನೀವೇನು, ನಿಮ್ಮ ಶಕ್ತಿ ಏನು ಅನ್ನೋದನ್ನ ನೀವು ತೋರಿಸಿ. ಆ್ಯಂಡ್ ಈಗ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ. ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದ್ಬಿಟ್ಟು ಆಕ್ಷನ್ ತಗೊಳ್ಳಿ. ನೀವೇನು ಅನ್ಕೊಂಡಿದ್ದೀರಾ ಅದೆಲ್ಲದು ಸಕ್ಸಸ್ ಆಗುತ್ತೆ. ನಿಮ್ಮ ಡ್ರೀಮ್ ಲೈಫ್ ಏನು ಅನ್ಕೊಂಡಿದ್ದೀರಾ ಆ ಥರ ನೀವು ಲೈಫಲ್ಲಿ ಮುಂದೆ ಹೋಗ್ತೀರಾ, ಸರಿನಾ? ಸೊ ಐ ಹೋಪ್ ಸ್ವಲ್ಪ ಕ್ವಿಕ್ ಆ್ಯಂಡ್ ಫಾಸ್ಟ್ ರೀಡಿಂಗ್ ಮಾಡಿದ್ದೀನಿ. ಬಿಕಾಸ್ ಲಾಂಗ್ ರೀಡಿಂಗ್ಸ್ನ ಜನ ನೋಡೋದಕ್ಕೆ ಇಷ್ಟಪಡಲ್ಲ ಅಂತ ಫೀಡ್ಬ್ಯಾಕ್ ಬಂತು. ಸೊ ಇಟ್ಸ್ ಓಕೆ, ಎಷ್ಟು ಬೇಕೋ ಅಷ್ಟು ಹೈಲೈಟೆಡ್ ಮೆಸೇಜಸ್ನ ನಾನು ಹೇಳಿದ್ದೇನೆ. ದಿಸ್ ನ್ಯೂ ಮೂನ್ ಬ್ರಿಂಗಿಂಗ್ ಯು ಆಲ್ ಗುಡ್ ಆಪರ್ಚುನಿಟಿ. ಜಸ್ಟ್ ಯು ಹ್ಯಾವ್ ಟು ಬಿಲೀವ್ ಇನ್ ಯೋರ್ ಸೆಲ್ಫ್, ವರ್ಕ್ ಆನ್ ಯೋರ್ ಸೆಲ್ಫ್, connect with inner self, okay, and believe in God. So I hope this reading will help you guys. Thank you so much for watching. Have a nice week. Radhe Radhe. Bye.